ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಸ್ವೀಟ್ ಕಡುಬು ಮಾಡಬೇಕು ಅಂದ್ಕೊಂಡಿದ್ದೀನಿ ತಿಂಡಿಗೆ. ಅದಕ್ಕೇನೇನು ಬೇಕು ಅಂದರೆ ಅಕ್ಕಿನ ನೈಟೇ ನೆನೆಸ್ಕೊಂಡಿರಬೇಕು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡು ನೈಟೇ ನೆನೆಸ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೋಬೇಕು ನೀರು ಹಾಕ್ಕೊಂಡು. ಜಾಸ್ತಿ ನೈಸ್ ಅಲ್ಲ, ಸ್ವಲ್ಪ ತರ್ತರಿಯಾಗಿ ರವಾ ಟೈಪ್ ಥರ ರುಬ್ಕೋಬೇಕು. ತೆಂಗಿನಕಾಯಿ ನೋಡಿ, ಅರ್ಧ ಕಡಿ, ಅರ್ಧ ನಿಮಗೆ ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಅರ್ಧ ಹಾಕಿದ್ದೀನಿ. 2 ಲೋಟ ಅಕ್ಕಿಗೆ ನೋಡಿ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವೀಟ್ ನೋಡಿಕೊಂಡು ಹಾಕಬೇಕು. ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟು ಹಾಕ್ಕೊಳ್ಳಿ. ಈಗ ಅಕ್ಕಿ ರುಬ್ಕೊಂಬರೋಣ. ನಾನು ಕಾಯಿನೂ ಲೈಟಾಗಿ ರುಬ್ತೀನಿ, ಹಂಗೆ ಬೇಕಾದ್ರೂ ಹಾಕ್ಬೋದು. ನಾನು ಸ್ವಲ್ಪ ರುಬ್ಬಿ ಹಾಕ್ತೀನಿ. ಈಗ ನೋಡಿ ರುಬ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ. ನೋಡಿ ಕಾಯಿನೂ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ರುಬ್ಬಿರೋದನ್ನ ಇದಕ್ಕೆ ಹಾಕೋಣ. ಸಣ್ಣ ಮಾಡ್ಕೊಳ್ಳೋಣ. ಸ್ಟವ್ ನೀಟಾಗಿ ಹಾಕ್ಕೊಳ್ಳೋಣ. ನೋಡಿ ಈಗ ಬೆಲ್ಲನೂ ಹಾಕೋಣ. ಎಲ್ಲ ಒಟ್ಟಿಗೆ ಹಾಕ್ಬಿಡೋದು. ನೋಡಿ ಈಗ ಕಾಯಿನೂ ಹಾಕ್ತಾಯಿದ್ದೀನಿ. ಕಾಯಿ ಜೊತೆ ನಾನು ಏಲಕ್ಕಿ ಕಾಯಿನೂ ಹಾಕ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಒಂದು 5 ಏಲಕ್ಕಿ ಕಾಯಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಕೈ ಬಿಡ್ದಿರ ತಿರುಗಿಸ್ತಾನೆ ಇರಬೇಕು. ಕೈ ಬಿಡೋಂಗಿಲ್ಲ. ಕೈ ಬಿಟ್ಟರೆ ಗಂಟಾಗಿಬಿಡತ್ತೆ. ಹೀಗೆ ತಿರುಗಿಸ್ತಾನೇ ಇರಬೇಕು. ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಗಟ್ಟಿ ಆಗ್ತಾ ಹೋಗುತ್ತೆ ಅದು. ಈ ರೀತಿ ಗಟ್ಟಿಯಾಗಿದೆ ನೋಡಿ. ಇದೊಂದು 5 ನಿಮಿಷ ಸಣ್ಣ ಮಾಡಿ ಇಡಿ. ಆಮೇಲೆ ಉಂಡೆ ಕಟ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಬೇಕು. ನೋಡಿ ಹೀಗಾಗಿದೆ. ಈಗ ಸಣ್ಣ ಉಂಡೆ ಕಟ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಉಂಡೆ ಕಟ್ಟಬೇಕು. ಬಿಸಿ ಇರುತ್ತೆ. ಹಾಕ್ಕೊಂಡು ಹಿಂಗೆ ಉಂಡೆ ಕಟ್ಟಿ ನೋಡಿ ಈ ರೀತಿ ಉಂಡೆ ಕಟ್ಕೊಂಡಿದ್ದೀನಿ. ರೌಂಡ್ ಅಲ್ಲ, ಒಂದು ಸ್ವಲ್ಪ ಹಿಂಗೆ ಚಪ್ಪಟೆ ಹಾಕಿ ಕಟ್ಕೊಳ್ಬೇಕು. ಮುದ್ದೆ ನಾವು ನುಂಗ್ತೀವಿ ನೋಡಿ, ಆ ಥರ ಕಟ್ಕೊಳ್ಬೇಕು. ಸ್ವಲ್ಪ ಎಲ್ಲ ಕಡೆ ಬೇಯುತ್ತೆ. ಇದನ್ನು ಒಂದು 1/4 ಗಂಟೆಯಿಂದ ಒಂದು 20 ನಿಮಿಷ ಬೇಯಿಸಿದ್ರೆ ರೆಡಿ ಆಗುತ್ತೆ. ಈಗ ಮುಚ್ಚಿದ್ದೀನಿ. ಈಗಿಂದ 1/4 ಗಂಟೆ. ನೋಡಿ ಈಗ ರೆಡಿಯಾಗಿದೆ ಕಡುಬು. ನೋಡಿ ರೆಡಿಯಾಗಿದೆ. ತುಪ್ಪ ಜೊತೆ ಟೇಸ್ಟ್ ಮಾಡಿ, ನೀವು ಮಾಡಿ ಹೇಗಿದೆ ಅಂತ ಹೇಳಿ.